ಗೈಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ ₹444 ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು ₹444 ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಅಸೋಸಿಯೇಷನ್, ಎಕ್ಸ್-ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ₹444 ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ಎಷ್ಟೇ ಕ್ವಶನ್ಸ್ ಕೇಳಬೇಕು, ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ಖಂಡಿತವಾಗ್ಲೂ ₹444 ನೀವು ಪೇ ಮಾಡಿದ್ರೆ ಥ್ರೂ ಫೋನ್ ಕಾಲೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಒಂದು ಸ್ಕಿನ್ ಟ್ರೀಟ್ಮೆಂಟ್ಗೋಸ್ಕರ ಒಂದು ಒಳ್ಳೆ ಕ್ಲಿನಿಕ್ ನ ಹುಡುಕ್ತಾ ಇದ್ರ ಅಂದ್ರೆ, ಸೊ ನಮ್ಮ ಕ್ಲಿನಿಕ್ RR ನಗರದಲ್ಲಿದೆ. ಸೊ ಖಂಡಿತವಾಗ್ಲೂ ನೀವು ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಬಹುದು. ಸೊ ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ಸ್ ಇರುತ್ತೆ. ಮತ್ತೆ ನಿಮ್ಮ ಒಂದು ಸ್ಕಿನ್ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲಿ ಅಥವಾ ಯಾವುದೇ ರೀತಿ ಸ್ಕಿನ್ ಡ್ಯಾಮೇಜ್ ಆಗಿರಲಿ ಅಥವಾ ವಾಟ್ ಎವರ್ ನಿಮಗೆ ಸ್ಕಿನ್ ರಿಲೇಟೆಡ್, ಹೇರ್ ರಿಲೇಟೆಡ್ ತುಂಬಾನೇ ಪ್ರಾಬ್ಲಮ್ಸ್ ಇದೆ ಅಂತ ಅಂದ್ರೆ ನೀವು ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಬಹುದು. ಸೊ ವಿ ಹ್ಯಾವ್ ಅಮೇಝಿಂಗ್ ಟ್ರೀಟ್ಮೆಂಟ್ಸ್. ಮತ್ತೆ 50% ಆಫರ್ ನಡೀತಾ ಇದೆ ಎಲ್ಲ ಟ್ರೀಟ್ಮೆಂಟ್ಸ್ ಮೇಲೆ. ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂಡ್ ದ ಸೇಮ್ ಟೈಮ್ ಇವತ್ತು ಏಂಜಲ್ಸ್ ಗೈಡೆನ್ಸ್ ನ ತಗೊಂಡ್ ಬಂದಿದ್ದೀನಿ. ಸೊ ಈ ಒಂದು ರೀಡಿಂಗ್ ಅಲ್ಲಿ ಬರೀ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ. ಯಾರೆಲ್ಲ ನಿಮ್ಮ ರಿಲೇಶನ್ಶಿಪ್ಗೋಸ್ಕರ ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ಸ್ ನಡೀತಿದೆ, ಅಪ್ಸ್ ಅಂಡ್ ಡೌನ್ಸ್ ಇದೆ, ಚಾಲೆಂಜಿಂಗ್ ಇದೆ, ಸೊ ಸಮಥಿಂಗ್ ನೀವು ರಿಲೇಶನ್ಶಿಪ್ ವಿಚಾರವಾಗಿನೇ ನಿಮ್ಗೆ ಏಂಜಲ್ಸ್ ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗಾಗಿ ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ರಿಲೇಶನ್ಶಿಪ್ಗೆ, ನಿಮಗೆ, ನಿಮ್ಮ ಪಾರ್ಟ್ನರ್ಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ನೋ ನೀಡ್ ಟು ವರಿ ಅಂತ ಬರ್ತಾ ಇದೆ. And within the next few weeks, reconsider, okay, and ask your angels, and bottom of the card you are ready ಅಂತ ಬರ್ತಾ ಇದೆ. ಸೊ ಯಾರೆಲ್ಲ ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ನಿಮ್ಗಾಗಿ ಏಂಜಲ್ಸ್ ಗೈಡೆನ್ಸ್ ಬಂದಿದೆ. ಸೊ ದಟ್ ಈಸ್ ಫಸ್ಟ್ ಬಾಟಮ್ ಆಫ್ ದಿ ಕಾರ್ಡ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ ಯು ಆರ್ ರೆಡಿ ಅಂತ ಹೇಳ್ತಿದ್ದಾರೆ. ಸೊ ಐ ಥಿಂಕ್ ನೀವೇನಲ್ಲ ಇಷ್ಟು ವರ್ಷಗಳ ಕಾಲ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ವೇಟ್ ಮಾಡ್ತಾ ಇದ್ರ, ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಮ್ಯಾರೇಜ್ ನ ಅಟ್ರಾಕ್ಟ್ ಮಾಡಬೇಕು, ನನ್ನ ವ್ಯಕ್ತಿ ಜೊತೆಗೆ ಮ್ಯಾರೇಜ್ ಆಗಬೇಕು, ಇವ್ರ ಜೊತೆನೆ ಮ್ಯಾರೇಜ್ ಆಗಬೇಕು, ಅಥವಾ ರಿಕನ್ಸಿಲೇಷನ್ ಆಗಬೇಕು, ಅಥವಾ ನೀವೇನೆಲ್ಲ ಈ ಒಂದು ರಿಲೇಶನ್ಶಿಪ್ ಮೇಲೆ ಮ್ಯಾನಿಫೆಸ್ಟ್ ಮಾಡಿದ್ರ ನಿಮ್ಮೆಲ್ಲ ಡಿಸೈರ್ಸು ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಅಂಡ್ ಖಂಡಿತವಾಗ್ಲೂ ನಿಮ್ಮ ಡಿಸೈರ್ಸ್ ಎಲ್ಲವೂ ಕೂಡ ಫುಲ್ಫಿಲ್ ಆಗ್ತಾ ಇದೆ. ಸೊ ಯು ಆರ್ ರೆಡಿ ಟು ಅಟ್ರಾಕ್ಟ್ ಅ ಗುಡ್ ಹ್ಯಾಪಿನೆಸ್ ಅಂಡ್ ರೊಮ್ಯಾನ್ಸ್, ಪ್ರಾಸ್ಪ್ಯಾರಿಟಿ, ಅಬಂಡೆನ್ಸ್. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಯು ಆರ್ ರೆಡಿ ಟು ಗೆಟ್ ಮ್ಯಾರಿಡ್ ವಿತ್ ಯೋರ್ ಪಾರ್ಟ್ನರ್ ಅಂತಾನೂ ಹೇಳ್ಬೋದು. ಸೊ ನೀವು ತುಂಬಾ ಲಾಂಗ್ ಟೈಮ್ ಇಂದ ವೇಟ್ ಮಾಡ್ತಾ ಇದ್ರ, ನನ್ನ ವ್ಯಕ್ತಿ ನನ್ನ ಮದುವೆ ಮಾಡ್ಕೋಬೇಕು, ಅಥವಾ ಆ ಒಂದು ವ್ಯಕ್ತಿ ಕಡೆಯಿಂದ ನಿಮ್ಗೆ ಕಮಿಟ್ಮೆಂಟ್ ಸಿಗುತ್ತಾ, ಅಥವಾ ಈ ಒಂದು ವ್ಯಕ್ತಿ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೋತಾರ, ಇವ್ರಿಗೆ ಪ್ರಪೋಸ್ ಮಾಡಬಹುದಾ, ಅಥವಾ ನಿಮ್ಗೆ ಏನಾದ್ರೂ ಯಾರ ಮೇಲಾದ್ರೂ ಕ್ರಶ್ ಆಗಿದ್ರೆ ಆ ಒಂದು ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ಅದೇ ರೀತಿ ಫೀಲಿಂಗ್ಸ್ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಎಸ್. ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ರಿಲೇಶನ್ಶಿಪ್ ಮೇಲೆ ಖಂಡಿತವಾಗ್ಲೂ ನೀವು ವರ್ಕ್ ಮಾಡಬಹುದು. ಸೊ ಯು ಆರ್ ರೆಡಿ ಟು ಅಟ್ರಾಕ್ಟ್ ಲವ್, ಯು ಆರ್ ರೆಡಿ ಟು ಅಟ್ರಾಕ್ಟ್ ಮ್ಯಾರೇಜ್, ಯು ಆರ್ ರೆಡಿ ಟು ಅಟ್ರಾಕ್ಟ್ ಅ ಗುಡ್ ಹ್ಯಾಪಿನೆಸ್ ರಿಲೇಶನ್ಶಿಪ್ ವಿತ್ ಅ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂತ ನಾನು ಹೇಳ್ತೀನಿ. ಸೊ ಖಂಡಿತವಾಗ್ಲೂ ನಿಮ್ಮ ಒಂದು ಪ್ರೆಸೆಂಟ್ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಅಂದ್ರೆ ಆ ಒಂದು ವ್ಯಕ್ತಿ ನಿಮ್ಗೆ ಖಂಡಿತವಾಗ್ಲೂ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ. ಅಂಡ್ ಆ ಒಂದು ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ಅಷ್ಟೇ ಫೀಲಿಂಗ್ಸ್ ಇದೆ, ಕೇರ್ ಇದೆ, ನಿಮ್ಮನ್ನ ಅಷ್ಟೇ ರೆಸ್ಪೆಕ್ಟ್ ಮಾಡ್ತಾರೆ, ಅಷ್ಟೇ ವ್ಯಾಲ್ಯೂ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಜಸ್ಟ್ ವೇಟ್ ಅಂತ ನಾನು ಹೇಳ್ತೀನಿ. ಯು ಆರ್ ರೆಡಿ ಟು ಅಟ್ರಾಕ್ಟ್ ಹ್ಯಾಪಿನೆಸ್, ಪ್ರಾಸ್ಪ್ಯಾರಿಟಿ ಅಂಡ್ ಅಬಂಡೆನ್ಸ್ ಅಂಡ್ ಲವ್ ಅಂತ ನಾನು ಹೇಳ್ಬಹುದು. ಸೊ ಖಂಡಿತವಾಗ್ಲೂ ನೀವೇನೆಲ್ಲ ಅನ್ಕೊಂಡಿದ್ರೆ ಈ ಒಂದು ರಿಲೇಶನ್ಶಿಪ್ ಮೇಲೆ ಅದೆಲ್ಲಾನು ಕೂಡ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ರ. ಸೊ ಖಂಡಿತವಾಗ್ಲೂ ಬಿ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿರಿ, ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿರಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಿಗ್ತಾರೆ. ಓಕೆ, ಸೊ ಆಸ್ಕ್ ಯೋರ್ ಏಂಜಲ್ಸ್. ಸೊ ಏಂಜಲ್ಸ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಡೆಫಿನೆಟ್ಲಿ
ನೀವೇನಾದ್ರೂ ತುಂಬಾ ಪ್ರಶ್ನೆಗಳನ್ನ ಏಂಜಲ್ಸ್ ಹತ್ರ ಕೇಳ್ತಾ ಇದ್ರ, ಅಥವಾ ಏಂಜಲ್ಸ್ ನಿಮಗೆ ಥ್ರೂ ಡಿವೈನ್ ಅಂದ್ರೆ ಡಿವೈನ್ ನಂಬರ್ಸ್ ಇಂದ ಅಥವಾ ರಿಪೀಟೆಡ್ ನಂಬರ್ಸ್ ಗಳಿಂದ ನೀವು ಕೇಳಿರುವಂತ ಕ್ವಶನ್ಸ್ ಗಳಿಗೆ, ಅಥವಾ ನೀವೇನಾದ್ರೂ ಒಂದು ಮನಸ್ಸಿನಲ್ಲಿ ಇದಾಗಬೇಕು, ಇದು ನಡೆಯುತ್ತಾ ಅಂತ ಅನ್ಕೊಂಡಿದ್ದೀರಾ ಅಂತ ಅಂದ್ರೆ, ಸೊ ಏಂಜಲ್ಸ್ ಹೇಳ್ತಿದ್ದಾರೆ, ಸೊ ನೀನು ನನ್ನ ಹತ್ರ ಕ್ವಶನ್ಸ್ ಕೇಳಿದ್ರೆ ನಾನೇ ಆನ್ಸರ್ ಹೇಳ್ಬಿಡ್ತಾ ಇದ್ದೆ. ಅಥವಾ ನಿಮ್ಗೆ ಥ್ರೂ ಕಂಟಿನ್ಯೂಸ್ ರಿಪೀಟೆಡ್ ನಂಬರ್ಸ್ ಇಂದ ಏಂಜಲ್ಸ್ ಕಮ್ಯುನಿಕೇಟ್ ಮಾಡ್ತಿರ್ಬೋದು, ಅಥವಾ ನಿಮ್ಗೆ ಹೋಗುವಂತ ದಾರಿನಲ್ಲಿ ಏಂಜಲ್ಸ್ ನಂಬರ್ಸ್ ಕಾಣಿಸ್ತಿರ್ಬೋದು, ಅಥವಾ ಫೆದರ್ಸ್ ಕಾಣಿಸ್ತಿರ್ಬೋದು, ರೈನ್ಬೋಸ್, ಬಟರ್ಫ್ಲೈಸ್ ಎಲ್ಲ ಕಾಣಿಸ್ತಾ ಇದೆ ಅಂತ ಅಂದ್ರೆ ದಿಸ್ ಇಸ್ ದ ಕಮ್ಯುನಿಕೇಶನ್ ಫ್ರಮ್ ಏಂಜಲ್ಸ್. ಸೊ ಖಂಡಿತವಾಗ್ಲೂ ನಿಮ್ಮ ಮೈಂಡ್ ಅಲ್ಲಿ ಏನೆಲ್ಲ ಅನ್ಕೋತಾ ಇದ್ದೀರಾ ಅದೆಲ್ಲವೂ ಕೂಡ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಸೊ ಖಂಡಿತವಾಗ್ಲೂ ಯೂನಿವರ್ಸ್ ಇಸ್ ಟೇಕಿಂಗ್ ದಟ್ ಎನರ್ಜಿ. ಸೊ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರಾ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರಾ, ಅದು ಯೂನಿವರ್ಸ್ ಗೊತ್ತಾಗಲ್ಲ. ಸೊ ನೀವೇನೇ ಯೋಚನೆ ಮಾಡ್ತಾ ಇದ್ರು ಕೂಡ ಅದಕ್ಕೆ ತಥಾಸ್ತು ಅಂತ ಹೇಳ್ತಿದ್ದಾರೆ. ಸೊ ಬಿ ಮೈಂಡ್ಫುಲ್ ಅಂತ ನಾನು ಹೇಳ್ತೀನಿ. ಸೊ ನೀವೇನೇ ಒಂದು ಒಬ್ಬ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿದ್ರು, ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಅಥವಾ ಏನಾದ್ರೂ ಇರ್ಲಿ, ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಕಲೀರಿ. ಸೊ ನೀವೇನೇ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಏನೇ ಒಂದು ಮೈಂಡ್ ಅಲ್ಲಿ ಇದು ನಡಿಬೇಕು, ಇದಾಗತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಎಸ್ ಅದಾಗತ್ತೆ, ನಡೀತಾ ಇದೆ. ಸೊ ಖಂಡಿತವಾಗ್ಲೂ ಈ ರಿಲೇಶನ್ಶಿಪ್ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ, ಚಾಲೆಂಜಿಂಗ್ ನಡೀತಾ ಇದೆ, ಅಥವಾ ನಿಮ್ಮಿಬ್ರ ಮಧ್ಯೆ ಮನಸ್ತಾಪಗಳು ನಡೀತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಿದೆ ಅಂದ್ರೆ ಅದೆಲ್ಲಾನು ಕೂಡ ಕ್ಲಿಯರ್ ಔಟ್ ಆಗುತ್ತೆ, ನಿಮ್ಮ ಕನೆಕ್ಷನ್ ಹೀಲ್ ಆಗುತ್ತೆ. ಸೊ ಜಸ್ಟ್ ವೇಟ್ ಅಂತ ಹೇಳ್ತಿದ್ದಾರೆ. ಸೊ ಏಂಜಲ್ಸ್ ನಿಮ್ಗೆ ಕಮ್ಯುನಿಕೇಶನ್ ಮಾಡ್ತಿದ್ದಾರೆ ಥ್ರೂ ಏಂಜಲ್ಸ್ ನಂಬರ್ಸ್ ಅಥವಾ ಡಿವೈನ್ ನಂಬರ್ಸ್ ಅಂತ ನಾನು ಹೇಳ್ತೀನಿ. ಸೊ ನೀವೇನ್ ಅಂದ್ರೆ ನೀವೇನ್ ಮನ್ಸಲ್ಲಿ ಅನ್ಕೋತಾ ಇದ್ರ ಆ ಕ್ಷಣಕ್ಕೆ ನಿಮ್ಗೆ ಏಂಜಲ್ಸ್ ನಂಬರ್ಸ್ ಕಾಣಿಸ್ತಿರ್ಬೋದು. ದಿಸ್ ಇಸ್ ಅ ಕನ್ಫರ್ಮೇಶನ್ ಮೆಸೇಜ್ ಫ್ರಮ್ ಏಂಜಲ್ಸ್. ನಿಮ್ಮನ್ನ ಅವರು ವಾಚ್ ಮಾಡ್ತಿದ್ದಾರೆ. ಯು ಆರ್ ಸರೌಂಡೆಡ್ ಬೈ ಏಂಜಲ್ಸ್, ಯು ಆರ್ ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್, ಯು ಆರ್ ಗೈಡೆಡ್ ಬೈ ಏಂಜಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಬಿ ಮೈಂಡ್ಫುಲ್. ಓಕೆ, ಸೊ ರೀಕನ್ಸಿಡರ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗಿದೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನೆಲ್ಲ ಆಗಿದೆ, ಸೊ ಖಂಡಿತವಾಗ್ಲೂ ನೀವು ಅದನ್ನ ಅಕ್ಸೆಪ್ಟ್ ಮಾಡಿ ಮೂವ್ ಆನ್ ಆಗ್ಬೇಕು ಅಂತ ನಾನು ಹೇಳ್ತೀನಿ. ಸೊ ಎಲ್ಲೋ ಒಂದ್ ಕಡೆ ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಜೀವನ ಹೆಂಗ್ ನಡೀತಾ ಇದೆ ನಿಮ್ದು ಅಂತ ಮೇ ಬಿ ನೀವು ತುಂಬಾನೇ ಯೋಚನೆ ಮಾಡ್ಕೊಂಡು, ಅಥವಾ ಇದ್ಯಾಕೆ ನನಗಾಗ್ಬೇಕು, ಇದೇ ರೀತಿ ನಂಗೆ ಯಾವಾಗ್ಲೂ ಕೂಡ ನನ್ನ ಲೈಫಲ್ಲಿ ನಡೆಯುತ್ತಲ್ಲ, ಯಾವ್ದು ಕೂಡ ನನ್ನ ಜೀವನದಲ್ಲಿ ಸರಿಯಾಗಿ ನಡೀತಾ ಇಲ್ಲ, ಯಾಕೆ ಇದೆಲ್ಲ ಆಗ್ತಾ ಇದೆ, ಇದೆಲ್ಲ ನನಗೆ ಆಗ್ಬೇಕಂತ ನೀವು ತುಂಬಾನೇ ಬ್ಲೇಮ್ಸ್ ಆಗ್ತಾ ಇದ್ದೀರಾ. ಸೊ ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ಯು ಜಸ್ಟ್ ವರ್ಕ್ ಆನ್ ಯೋರ್ ಸೆಲ್ಫ್ ಅಂತ ನಾನು ಹೇಳ್ಬೋದು. ಸೊ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ ಅದು ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ರೀಕನ್ಸಿಡರ್ ಅಂದ್ರೆ ಇಟ್ಸ್ ಆಲ್ ಅಬೌಟ್ ದ ಅಕ್ಸೆಪ್ಟೆನ್ಸ್. ಸೊ ಏನಾಗತ್ತೋ ಆಗ್ಲಿ ಬಿಡು, ನನ್ನ ಲೈಫಲ್ಲಿ ನಾನು ಏನ್ ರೀಚ್ ಆಗಿದ್ದೀನಿ ಅದು ನಂಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಂದ ಖಂಡಿತವಾಗ್ಲೂ ನಿಮ್ಮ ಜೀವನವನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ನೀವು ತುಂಬಾ ವರಿ ಮಾಡ್ಕೋತಾ ಇದ್ದೀರಾ, ನಮ್ಮ ಜೀವನದಲ್ಲಿ ಯಾಕೆ ಇದೆಲ್ಲ ನಡೀತಾ ಇದೆ, ತುಂಬಾ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ನೆಗೆಟಿವಿಟಿ ಇಂದ ಕೂಡಿದೆ ಅಂದ್ರೆ ನೋ ನೀಡ್ ಟು ವರಿ ಅಂತ ನಿಮ್ಮ ಏಂಜಲ್ಸ್ ಹೇಳ್ತಿದ್ದಾರೆ. ಸೊ ವರಿ ಮಾಡ್ಕೋಬೇಡಿ. ಸೊ ಖಂಡಿತವಾಗ್ಲೂ ನೀವು ತುಂಬಾ ವರಿ ಮಾಡ್ಕೋತಾ ಇದ್ದೀರಾ, ಯು ಆರ್ ವರಿಂಗ್ ಅಬೌಟ್ ಆಲ್ ದ ನೆಗೆಟಿವ್ ಥಿಂಗ್ಸ್. ಸೊ ಖಂಡಿತವಾಗ್ಲೂ ಬಿ ಪಾಸಿಟಿವ್, ಖಂಡಿತವಾಗ್ಲೂ ವರಿ ಮಾಡ್ಕೋಬೇಡಿ. ಓಕೆ, ಸೊ ಖಂಡಿತವಾಗ್ಲೂ ದಿಸ್ ಏಂಜಲ್ಸ್ ಆರ್ ಟೆಲಿಂಗ್ ಟು ಯು, ವರಿ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಸೊ ವರಿ ಮಾಡ್ಕೊಂಡು ನೆಗೆಟಿವಿಟಿ ಆಗಿ ಯೋಚನೆ ಮಾಡೋದಕ್ಕಿಂತ ಸೊ ಸ್ಟೇ ಪಾಸಿಟಿವ್ ಅಂತ ಬರ್ತಾ ಇದೆ. ಸೊ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಬರ್ತಾ ಇದೆ. ಸೊ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ ಅದೆಲ್ಲವೂ ಕೂಡ ನಿಮಗೆ ಯಾವಾಗ ಸಿಗತ್ತೆ, ನೀವು ಅನ್ಕೊಂಡಿದ್ದಲ್ಲ ಯಾವಾಗ ನಡೆಯುತ್ತೆ ಅಂದ್ರೆ ಮುಂದೆ ಬರುವಂತಹ ಕೆಲವು ವಾರಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ಒಂದು ಮಿರಾಕಲ್ ನಡೀತಾ ಇದೆ. ನೀವೇನೆಲ್ಲ ನಿಮ್ಮ ಜೀವನದಲ್ಲಿ ಅನ್ಕೋತಾ ಇದ್ರ ಖಂಡಿತವಾಗ್ಲೂ ದ ಅಬಂಡೆನ್ಸ್ ಇಸ್ ಕಮಿಂಗ್ ಇನ್, ಯು ಆರ್ ಅಟ್ರಾಕ್ಟಿಂಗ್ ಅ ಗುಡ್ ವೈಬ್ರೇಷನ್ ಇನ್ ಯುವರ್ ಲೈಫ್. ಸೊ ಖಂಡಿತವಾಗ್ಲೂ ಇವ್ರನ್ನೇ ಮದ್ವೆ ಮಾಡ್ಕೋಬೇಕು ಅಥವಾ ಸಮ್ ಕೈಂಡ್ ಆಫ್ ಮ್ಯಾರೇಜ್ ರಿಲೇಟೆಡ್ ನೀವು ತುಂಬಾನೇ ಥಿಂಕ್ ಮಾಡ್ತಾ ಇದ್ರ ಅಂದ್ರೆ ಯು ಆರ್ ಅಟ್ರಾಕ್ಟಿಂಗ್ ಮ್ಯಾರೇಜ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಅಂಡ್ ಯು ಆರ್ ಡಿಸೈರ್ಡ್ ಪರ್ಸನ್ ಅಂತ ಹೇಳ್ತಾ God bless you guys.